ಕ್ಷಾಯಿಕ ಸಮ್ಯಕ್ತ್ವ ಮಾಡಿಕೊಂಡು ಶ್ರೇಣಿಯನ್ನು ಹತ್ತಿದ, ಸಂಯಮದಿಂದ ಹತ್ತಿದ. ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡು 4ನೇ ಗುಣಸ್ಥಾನದಲ್ಲಿಯೇ ಉಳಿದುಕೊಂಡ್ರೆ ನಡೆದೋತೇನು? ನಡಿಲ್ಲ. ಚಾರಿತ್ರ ಬೇಕೇ ಬೇಕು. ಆ ಸಮ್ಯಕ್ತದ ಜೊತೆಯಲ್ಲಿ ಚಾರಿತ್ರವೂ ಬೇಕು. ಎಂತಹ ಚಾರಿತ್ರ ಬೇಕು? ಕ್ಷಾಯೋಕ್ಷಮ ಚಾರಿತ್ರ ಬೇಕು, ಕ್ಷಾಯಿಕ ಚಾರಿತ್ರ ಬೇಕು. ಈ 2 ಚಾರಿತ್ರಗಳ ಮೂಲಕ ಕ್ರಮೇಣ ಗುಣಸ್ಥಾನಗಳನ್ನು ಹತ್ತುತ್ತಾ ಮೇಲಕ್ಕೆ ಹೋಗಿ 12ನೇ ಗುಣಸ್ಥಾನದಲ್ಲಿ ಅಂತರ್ಮುಹೂರ್ತ ಕಾಲ ನಿಂತುಕೊಂಡು ಉಳಿದ ಘಾತಿ ಕರ್ಮಗಳನ್ನು ನಷ್ಟ ಮಾಡಿ 13ನೇ ಗುಣಸ್ಥಾನದಲ್ಲಿ ಕೇವಲಿ ಭಗವಂತನಾಗ್ತಾನೆ. 13ನೇ ಗುಣಸ್ಥಾನಕ್ಕೆ ಹೋದಾಗ ಸಮ್ಯಕ್ ಜ್ಞಾನ ಪೂರ್ಣ ಆಯಿತು. ಕೆಳಗಿನ ಗುಣಸ್ಥಾನಗಳಲ್ಲಿ ಸಮ್ಯಕ್ ಜ್ಞಾನ ಪೂರ್ಣಿಲ್ಲ. ಪೂರ್ಣ ಜ್ಞಾನ ಯಾವುದು? ಪೂರ್ಣ ಜ್ಞಾನ ಯಾವುದು? ಕೇವಲ ಜ್ಞಾನವೇ ಪೂರ್ಣ ಜ್ಞಾನ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ, ಇವುಗಳಿಗೆ ಪೂರ್ಣ ಜ್ಞಾನ ಅನ್ನಬೇಕು? ಇಲ್ಲ. ಇವು ಪೂರ್ಣ ಜ್ಞಾನ ಅಲ್ಲ, ಸಣ್ಣ ಸಣ್ಣ ಜ್ಞಾನಗಳು. ಈ ಅಪೂರ್ಣ ಜ್ಞಾನಗಳನ್ನೇ ಪೂರ್ಣ ಮಾಡೋದಿದೆ. ಕೇವಲ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಕ್ಷಾಯಿಕ ಜ್ಞಾನ ಪ್ರಾಪ್ತ ಆಯಿತು. ಈ 4 ಪ್ರಕಾರದ ಜ್ಞಾನಗಳು ಕ್ಷಾಯೋಕ್ಷಮಿಕ. ಮತಿಜ್ಞಾನ ಕ್ಷಾಯೋಕ್ಷಮಿಕ, ಶ್ರುತಜ್ಞಾನ ಕ್ಷಾಯೋಕ್ಷಮಿಕ, ಅವಧಿಜ್ಞಾನ ಕ್ಷಾಯೋಕ್ಷಮಿಕ, ಮನಃಪರ್ಯ ಜ್ಞಾನ ಕ್ಷಾಯೋಕ್ಷಮಿಕ. ಇವು ಕ್ಷಾಯೋಪಶಮಿಕ. ಆದರೆ ಕ್ಷಾಯಿಕ ಜ್ಞಾನ ಒಂದೇ ಇದೆ, ಕೇವಲ ಜ್ಞಾನ. ಕ್ಷಾಯಿಕ ಜ್ಞಾನ ಪ್ರಾಪ್ತ ಆಯಿತು ಅಂತಂದ್ರೆ ಸಮ್ಯಕ್ತು ಕ್ಷಾಯಿಕ ಆಗಿತ್ತು. ಶ್ರೇಣಿಯನ್ನು ಹತ್ತುವಾಗ 13ನೇ ಗುಣಸ್ಥಾನಕ್ಕೆ ಹೋದಾಗ ಜ್ಞಾನ ಕ್ಷಾಯಿಕ ಆಯಿತು. 14ನೇ ಗುಣಸ್ಥಾನಕ್ಕೆ ಹೋದಾಗ ಕ್ಷಾಯಿಕ ಚಾರಿತ್ರ ಅಪೂರ್ಣ ಏನಿತ್ತೋ ಅದು ಪೂರ್ಣ ಆಯಿತು. 13ನೇ ಗುಣಸ್ಥಾನದಲ್ಲಿ ಜ್ಞಾನದಲ್ಲಿ ಏನೂ ಕಮ್ಮಿ ಇಲ್ಲ. ತಿಳಿದುಕೊಳ್ಳುವುದರಲ್ಲಿ ಅನಂತವನ್ನು ತಿಳಿದುಕೊಳ್ಳತಕ್ಕಂತಹ ಶಕ್ತಿ ಬಂದಿದೆ. ಸಮ್ಯಕ್ತ್ವದಲ್ಲಿ ಯಾವ ಕಮ್ಮಿನೂ ಇಲ್ಲ. ಯಾಕೆಂತಂದ್ರೆ ಕರ್ಮಗಳ ಕ್ಷಯ ಆಗಿದೆ. ಇನ್ನೇನು ಕ್ಷಯ ಮಾಡೋದು? ಇನ್ನೇನು ಸಮ್ಯಕ್ತ್ವವನ್ನು ಸಾಧಿಸೋದು? ಯಾವ ತರದಲ್ಲಿ ಸಮ್ಯಕ್ತ್ವವನ್ನು ಸಾಧಿಸಿಕೊಳ್ಳಬೇಕಾಗಿತ್ತೋ ಅದನ್ನೆಲ್ಲ ಸಾಧಿಸಿಕೊಂಡಿದ್ದಾನೆ. 7 ಪ್ರಕೃತಿಗಳನ್ನು ಕ್ಷಯ ಮಾಡಿ ಕ್ಷಾಯಕ್ ಸಮ್ಯಕ್ ದೃಷ್ಟಿಯಾಗಿದ್ದಾನೆ. ಈ ಕ್ಷಾಯಕ್ ಸಮ್ಯಕ್ತ್ವವನ್ನು ಪಡೆಯುವ ಕಾರ್ಯ 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನ ತನಕ ಯಾವುದೇ ಗುಣಸ್ಥಾನದಲ್ಲಿ ಆಗಬಹುದು. ಶ್ರಾವಕರಿಗೂ ಕೂಡ ಕ್ಷಾಯಿಕ ಸಮ್ಯಕ್ ದರ್ಶನ ಆಗಬಹುದು. ರಾಜ ಶ್ರೇಣಿಕನಿಗೆ ಯಾವ ಸಮ್ಯಕ್ ದರ್ಶನ ಇತ್ತು? ಕ್ಷಾಯಿಕ್ ಇತ್ತು. ಕ್ಷಾಯಿಕ್ ಸಮ್ಯಕ್ ದರ್ಶನ ತಗೊಂಡು ಕ್ಷಾಯೋಕ್ಷಮಿಕ ಸಮ್ಯಕ್ ಜ್ಞಾನವನ್ನು ತಕ್ಕೊಂಡು ಎಲ್ಲಿ ಹೋಗಿದ್ದಾನೆ? ನರಕದೊಳಗೆ ಹೋಗಿದ್ದಾನೆ. ಕ್ಷಾಯಿಕ ಸಮ್ಯಕ್ ಇತ್ತು. ಕ್ಷಾಯೋಕ್ಷಮಿಕ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದ ರೂಪದಲ್ಲಿ ಇದ್ರೂ ಕೂಡ ಜೀವ ನರಕಕ್ಕೆ ಹೋಗಬಹುದು, ಸ್ವರ್ಗದಲ್ಲಿ ಹೋಗಬಹುದು, ಮನುಷ್ಯಗತಿಗೆ ಬರಬಹುದು, ತಿರೇಂಶಗತಿಗೆ ಹೋಗಲ್ಲ. ಹೋಗ್ತಾನೆ ಭೋಗಭೂಮಿಯ ತಿರೇಂಶನಾಗಬಹುದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ. 4 ಗತಿಗಳಲ್ಲಿ ಹೋಗಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ, ಕ್ಷಾಯೋಕ್ಷಮಕ್ ಸಮ್ಯಕ್ ಜ್ಞಾನಿ ಜೀವ 4 ಗತಿಗಳಲ್ಲಿ ಹೋಗಬಹುದು. ಆದರೆ ಒಂದು ಕ್ಷಾಯೋಕ್ಷಮಿಕ ಚಾರಿತ್ರ ಬದುಕಿಗೆ ಬಂತು ಅಂತಂದ್ರೆ ಅದು ಬಿಟ್ಬಿಡಿ. ಒಂದು ಕ್ಷಾಯೋಕ್ಷಮಿಕ ಚಾರಿತ್ರ ದೇಶ ಸಂಯಮ ಬಂತು ಅಂತಂದ್ರೆ ಆ ಜೀವ ಒಂದು ಗತಿಯನ್ನು ಬಿಟ್ಟರೆ ಮತ್ತೆ ಯಾವ ಗತಿಗೂ ಹೋಗಲ್ಲ. ಕೇವಲ ದೇವಗತಿಗೆ ಮಾತ್ರ ಹೋಗ್ತಾನೆ. ಕೇವಲ ದೇವಗತಿಯಲ್ಲಿ ಮೊದಲು ನರಕಾಯುವನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ಸಂಯಮವನ್ನ ತಕ್ಕೊಳ್ಳುವಂತಹ ಭಾವ ಬರುವುದೇ ಇಲ್ಲ.
ಅದು ನಿಸರ್ಗ ನಿಯಮ, ಸಿದ್ಧಾಂತ. ಅದು ಅಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನರಕಾಯುವನ್ನು ಕಟ್ಟಿಕೊಂಡಿದ್ದ, ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ದ ಅಥವಾ ತಿರೆಂಚಾಯುವನ್ನು ಕಟ್ಟಿಕೊಂಡಿದ್ದ ಅಂತಂದ್ರೆ ಜೀವ ಸಂಯಮ ಧಾರಣೆ ಮಾಡುವಂತಹ ಭಾವಗಳನ್ನ ಹೊಂದುವುದೇ ಇಲ್ಲ. ಇದೇ ಒಂದು ವೈಶಿಷ್ಟ್ಯ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕಕ್ಕೆ ಹೊರಟಿದ್ದಾನೆ, ಆದರೆ ಸಂಯಮಿ ಜೀವ ನರಕಕ್ಕೆ ಹೋಗಲ್ಲ, ಮನುಷ್ಯಗತಿಗೆ ಹೋಗಲ್ಲ, ತಿರೆಂಚಗತಿಗೆ ಹೋಗಲ್ಲ, ದೇವಗತಿಗೆ ಅಷ್ಟೇ ಹೋಗ್ತಾನೆ. ಯಾವ ಜೀವಿಗೆ ನರಕಾಯು ಕಟ್ಟಿದ ನಂತರ ಸಂಯಮ ಧಾರಣೆ ಮಾಡೋದು ಸಾಧ್ಯವೇ ಇಲ್ಲ. ಅನುವೃತ್ತಿ ಆಗೋದು, ಪ್ರತಿಮಾಧಾರಿ ಆಗೋದು ಅಥವಾ ಮುನಿ ಆಗೋದು ಸಾಧ್ಯವೇ ಇಲ್ಲ. ಮುನಿ ಆಗೋದು ಕೂಡ ಸಾಧ್ಯ ಇಲ್ಲ. ಮುನಿ ಆಗ್ಬೋದು ಅಥವಾ ಇಲ್ಲ? ನರಕಾಯು ಕಟ್ಕೊಂಡ ನಂತರ ಇಲ್ಲ, ಆಗುಲ್ಲ. ನಾವು ಅನ್ನೋದು ಆಗ್ತಾನೆ ಮುನಿ. ನಾವೇನು ಹೇಳೋದು? ಮುನಿ ಆಗ್ತಾನೆ. ಆದರೆ ಯಾವ ಉದ್ದೇಶದಿಂದ ಆಗ್ತಾನೆ ಅಂತಂದ್ರೆ ಸಂಯಮವನ್ನ ಧರಿಸಿ ಸಂಯಮವನ್ನ ಪಾಲನೆ ಮಾಡಿಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತಹ ಭಾವನೆಯಿಂದ ಮುನಿ ಆಗುವುದಿಲ್ಲ. ಪರಿಗ್ರಹ ಮುನಿ ಆಗ್ತಾನೆ. ದ್ರವ್ಯಲಿಂಗಿ ಅಲ್ಲ, ದ್ರವ್ಯಲಿಂಗಿ ಅಪರಿಗ್ರಹ ಇರ್ತಾನೆ. ವೇಷಧಾರಿ ಮುನಿ ಪರಿಗ್ರಹವನ್ನು ಇಟ್ಟುಕೊಂಡು ಪರಿಗ್ರಹವನ್ನು ಕಟ್ಟಿಕೊಂಡು ನಿಗೋದಕ್ಕೆ ಹೋಗಲೇನು? ನಿಗೋದಕ್ಕೆ ಹೋಗ್ತಾನೆ ಅಂದಮೇಲೆ ನರಕದಲ್ಲಿ ಹೋಗಲೇನೋ? ಹೋಗ್ಲಿಕ್ಕೆ ಸಾಧ್ಯ ಇದೆ. ನರಕಾಯುಷ್ಯನ್ನ ಕಟ್ಟಿಕೊಂಡಿರ್ತಕ್ಕಂತಹ ಜೀವಿಗೆ ಮುನಿ ವ್ರತವನ್ನ ಧಾರಣೆ ಮಾಡತಕ್ಕಂತಹ ಭಾವ ಬಂತು ಅಂತಂದ್ರೆ ವ್ರತ ಧಾರಣೆಯ ಭಾವ ಬರಲ್ಲ, ಪರಿಗ್ರಹದ ಸಂಪಾದನೆಗಾಗಿ ಮುನಿ ಆಗ್ತಾನೆ. ಕೇಳ್ಕೊಳ್ರಿ, ಇಲ್ಲೆಲ್ಲ ರಹಸ್ಯ ಐತ್ ನೋಡ್ರಿ ಇಲ್ಲಿ. ಆಮೇಲೆ ಪರಿಗ್ರಹ ಸಂಪಾದನೆಯ ಉದ್ದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ವೇಷ ಧಾರಣೆ ಮಾಡಿದ ಅಂತಂದ್ರೆ ನಗ್ನ ವೇಷ ಅಷ್ಟೇ ಬರಬಹುದೇ ವಿನಃ ಸಂಯಮ ಬರುಲ್ಲ, ರತ್ನತ್ರಯ ಅಲ್ಲಿರುಲ್ಲ. ಇರುಲ್ಲ. ನರಕಾಯಿಯನ್ನು ಕಟ್ಟಿಕೊಂಡ ನಂತರ ಸಂಯಮ ಧಾರಣೆಯನ್ನ ಮಾಡತಕ್ಕಂಥ ಭಾವ ಬರಲ್ಲ. ಅಸಂಯಮವನ್ನೇ ಪೋಷಣೆ ಮಾಡತಕ್ಕಂಥ ಭಾವ ಬರಬಹುದು ಅಥವಾ ಇಲ್ಲ? ಬರಬಹುದು. ಯಾವ ತರದಲ್ಲಿ ಬರಬಹುದು ಅಂತಂದ್ರೆ ನಾನು ವೇಷವನ್ನು ಧಾರಣೆ ಮಾಡಿದೆ ಅಂತಂದ್ರೆ ಎಷ್ಟೋ ಜನ ನನಗೆ ಪರಿಗ್ರಹವನ್ನು ತಂದು ಕೊಡ್ತಿರ್ತಾರೆ. ನಾನು ಸಾಕಷ್ಟು ಪರಿಗ್ರಹವನ್ನು ಕೂತ್ಕೊಂಡೇ ಗೊಳೆ ಮಾಡಬಹುದು. ಈ ಭಾವ ಬರಬಹುದು ಅಥವಾ ಇಲ್ಲ? ಇವು ಬರಬಹುದಲ್ಲ. ಮಿತಿ ಮೀರಿ ಯೋಚನೆ ಮಾಡಿದಾಗ ಕೂತ್ಕೊಂಡಲ್ಲೇ ಹೆಂಗ ರೊಕ್ಕ ಬರಬಹುದು, ಹೆಂಗ ಸಾಹುಕಾರನಾಗಬಹುದು ಅನ್ನುವಂತ ವಿಚಾರ ಬಂತು ಅಂತಂದ್ರೆ ಕೆಟ್ಟ ಪರಿಣಾಮ ಅದು ಅಂತಂದ್ರೆ ವೇಷಧಾರಿ ಮುನಿ ಆಗ್ತಾನೆ. ನೋಡ್ರಿ, ವೇಷ, ನಗ್ನ ವೇಷ. ಶ್ರಾವಕರು ಪರಿಗ್ರಹಧಾರಿ 10 ಪರಿಗ್ರಹಗಳನ್ನು ಇಟ್ಕೊಂಡಿದ್ದಾರೆ. ಮುನಿ ನಗ್ನ ವೇಷವನ್ನ ಧಾರಣೆ ಮಾಡಿ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದಾನೆ. ವಸ್ತ್ರ ಸ್ವೀಕಾರ ಮಾಡಿಲ್ಲ. ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಭಾಂಡ ಈ ಉಳಿದ ಪರಿಗ್ರಹಗಳಲ್ಲಿಯ ಪರಿಗ್ರಹವನ್ನು ಸ್ವೀಕಾರ ಮಾಡಿದ್ದ ಅಂತಂದ್ರೆ ಆ ಪರಿಗ್ರಹಗಳನ್ನು ಸ್ವೀಕಾರ ಮಾಡಿದ್ದಕ್ಕೆ ಬಾಹ್ಯದಲ್ಲಿ ದಿಗಂಬರ್ ವೇಷಿದ್ರು, ಪಿಂಚಿ ಕಮಂಡ್ಲು ಇದ್ರೂ ಕೂಡ ಯಾವುದನ್ನು ಸಂಪಾದಿಸ್ತಾ ಇದ್ದಾನೆ? ನರಕಾಯುಷ್ಯನ್ನ.